ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ SSC GD ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡತ್ತಿದ್ರಿ. ಇನ್ಸ್ಟಾಗ್ರಾಮ್ದಾಗ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಅದಕ್ಕಾಗಿ ನೋಡ್ರಿ ನಾನು ಕೂಡ ಹಲವಾರು ಕಡೆ ರಿಸರ್ಚ್ ಮಾಡಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತಾನೆ. ಇದ್ರೊಳಗೆ ನೋಡ್ರಿ ಒಂದನೇದ ಎಕ್ಸಾಮ್ ಯಾರು ಬರೆದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಂದ ಡಾಟಾ ಕಲೆಕ್ಟ್ ಮಾಡಿದ್ದೈತಿ. ಮತ್ತು ಎರಡನೇದು ನೋಡ್ರಿ ಅಕಾಡೆಮಿ ಟೀಚರ್ಸ್ಗಳಿಂದ ಡಾಟಾ ಕಲೆಕ್ಟ್ ಮಾಡಿದ್ದೈತಿ. ಮತ್ತು ಮೂರನೇದ ರ್ಯಾಂಕ್ ಮಿತ್ರ. ಇದ್ರೊಳಗೆ ಟೋಟಲಾಗಿ 3 ಕಡೆಯಿಂದ ಡಾಟಾ ಕಲೆಕ್ಟ್ ಮಾಡಿದ್ದನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಇದ್ರೊಳಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಏನಂದ್ರೆ, ಒಂದೇ ಡೌಟ್ಸ್ ಏನಂದ್ರೆ ಸರ್ ವೇಕೆನ್ಸಿ ಇನ್ಕ್ರೀಸ್ ಆಕಾವಣ ಅಂತ ಕೇಳತ್ತಿದ್ರಿ ಒಂದೇದ. ಮತ್ತು ಎರಡನೇದ ಸರ ಫಿಸಿಕಲ್ ಯಾವಾಗ ಸ್ಟಾರ್ಟ್ ಆಕೈತೆ ಅಂತ ಕೇಳತ್ತಿದ್ರಿ. ಎರಡನೇದ ಎಕ್ಸ್ಟ್ರಾ ನಿಮ್ಗೆ ಅಡಿಷ್ನಲ್ ಆಗಿ ತಿಳಿಸ್ಬೇಕಂತೇಳಿ ಇಲ್ಲಿ ನೋಡ್ರಿ 2026 SSC GD ಒಳಗನೆ ಮೋಸ್ಟ್ ಹಾರ್ಡೆಸ್ಟ್ 3 ಶಿಫ್ಟ್ ಅವನು ತಿಳಿಸ್ಕೊಡ್ತಾನೆ. ಈಗ ನೋಡ್ರಿ ಈ 3 ಶಿಫ್ಟ್ ಏನದಾವ ಇವಕ್ಕೆ ನಾರ್ಮಲೈಸ್ಡ್ ಅಂಕ ಜಾಸ್ತಿ ಬರ್ತೈತಿ. ಇದ್ರ ಜೊತೆಗೆ ನೋಡ್ರಿ ಮೋಸ್ಟ್ ಈಸಿಯೆಸ್ಟ್ ಶಿಫ್ಟ್ ಅದನ್ನು ತಿಳಿಸ್ಕೊಡ್ತಾನೆ. ಇದ್ರ ಜೊತೆಗೆ ನೆಕ್ಸ್ಟ್ ನೋಡ್ರಿ 2025 ಎಷ್ಟು ವೇಕೆನ್ಸಿ ಇದ್ದು ಮತ್ತು ಎಷ್ಟು ವೇಕೆನ್ಸಿ ಇನ್ಕ್ರೀಸ್ ಮಾಡಿರು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾನೆ. ಮತ್ತು ಫಿಸಿಕಲ್ ಎಷ್ಟು ವಿದ್ಯಾರ್ಥಿಗಳನ್ನ ಕರಿಬೋದು ಪ್ರತಿಯೊಂದು ತಿಳಿಸ್ಕೊಡ್ತಾನೆ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನು. ಮತ್ತು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ SSC GD ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಈಗ ಒಂದೇದು ನೋಡ್ರಿ ಸರ ವೇಕೆನ್ಸಿ ಇನ್ಕ್ರೀಸ್ ಆಕೋಣ ಅಂತ ಕೇಳ್ತಿದ್ರಿ. ಒಂದೇದೇನ ಸರ ವೇಕೆನ್ಸಿ ಇನ್ಕ್ರೀಸ್ ಆಕೋಣ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ 2025 ಸ್ಟಾರ್ಟಿಂಗ 39,485 ವೇಕೆನ್ಸಿ ಕರೆದಿದ್ರು 2025 ಇದನ್ನ ವೇಕೆನ್ಸಿ ಇನ್ಕ್ರೀಸ್ ಮಾಡಿ 53,693 ವೇಕೆನ್ಸಿ ಮಾಡಿದ್ರು 2025 ಈಗ 2026 ಬರೋದಾದರೆ ಈಗ ಎಷ್ಟು ವೇಕೆನ್ಸಿ ಕರೆದಾರ್ರಿ 25,485 ವೇಕೆನ್ಸಿ ಕರೆದಾರು. ವೇಕೆನ್ಸಿ ಇನ್ಕ್ರೀಸ್ ಆಕೋಣ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ 100% ವೇಕೆನ್ಸಿ ಇನ್ಕ್ರೀಸ್ ಆಕಾವು ಒಂದೇದ. ಈಗ ಮತ್ತು 1:8 ಅಂತೆ ಫಿಸಿಕಲ್ ಕರೀತಾರೋ, 1:8 ಅಂತೆ ಫಿಸಿಕಲ್ ಕರೀತಾರೋ. ಹಾಗಾದ್ರೆ ಟೋಟಲಾಗಿ ಎಷ್ಟು 25,485 25,485 1:8 ಫಿಸಿಕಲ್ ಕರೆದ್ರೆ ಒಂದು ಪೋಸ್ಟಿಗೆ 8 ಅಂದ್ರೆ ಟೋಟಲ್ ಆಗಿ 2,03,880 ವಿದ್ಯಾರ್ಥಿಗಳು ಫಿಸಿಕಲ್ ಸೆಲೆಕ್ಟ್ ಆಗ್ತಾರೋ. ಇದು ಓನ್ಲಿ 25,000 ವೇಕೆನ್ಸಿ ಇದೆ. ಇನ್ನೂ ವೇಕೆನ್ಸಿ ಇನ್ಕ್ರೀಸ್ ಆಕಾವ್ರಿ 50,000 ತನಕ ಇನ್ಕ್ರೀಸ್ ಆಕಾವು. ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತಾನೋ. ಮತ್ತು ನೋಡ್ರಿ ಈಗ ಯಾವುದಂದ್ರೆ 2026 ಹಾರ್ಡೆಸ್ಟ್ ಶಿಫ್ಟ್ ಇಲ್ಲಿ ನೋಡ್ರಿ ಯಾವುದಂದ್ರೆ ಇದು ಪ್ರತಿಯೊಂದು ಮಾಹಿತಿ ಕಡೆ ಡಾಟಾ ಕಲೆಕ್ಟ್ ಮಾಡಿದ್ದೈತಿ. ಪ್ರತಿಯೊಂದು ಏನೈತಿ ಮಾಹಿತಿ ಕಡೆಯಿಂದ ಡಾಟಾ ಕಲೆಕ್ಟ್ ಮಾಡಿದ್ದನ್ನು ನಿಮ್ಗೆ ತಿಳಿಸ್ಕೊಡತ್ನು. ಇಲ್ಲಿ ನೋಡ್ರಿ ಒಂದೇದ 25 ಮೇ ಫಸ್ಟ್ ಶಿಫ್ಟ್ 25 ಮೇ ಫಸ್ಟ್ ಶಿಫ್ಟ್ ಇದು ಮೋಸ್ಟ್ ಹಾರ್ಡೆಸ್ಟ್ ಶಿಫ್ಟ್. ಇದಕ್ಕೆ ನೋಡ್ರಿ ಜಾಸ್ತಿ ನಾರ್ಮಲೈಸ್ಡ್ ಅಂಕ ಬರ್ತಾವೆ. ಈ ಶಿಫ್ಟ್ಗಳಿಗೆ ಜಾಸ್ತಿ ನಾರ್ಮಲೈಸ್ಡ್ ಅಂಕ ಬರ್ತಾವೆ. ಮತ್ತು ಎರಡನೇದು ನೋಡ್ರಿ 6th ಮೇ ಸೆಕೆಂಡ್ ಶಿಫ್ಟ್ 6ನೇ ತಾರೀಕು ಮೇ ನೋಡ್ರಿ ಸೆಕೆಂಡ್ ಶಿಫ್ಟ್ ಅದ. ಇದಕ್ಕೂ ಜಾಸ್ತಿ ನಾರ್ಮಲೈಸ್ಡ್ ಅಂಕ ಬರ್ತಾವೆ. ಮತ್ತು ನಾನು ನೋಡ್ರಿ 8th ಮೇ ಸೆಕೆಂಡ್ ಶಿಫ್ಟ್ ಟೋಟಲಾಗಿ 3 ಶಿಫ್ಟ್. ಈ 3 ಶಿಫ್ಟ್ ಏನಾದವು ನಿಮ್ಗೆ ಜಾಸ್ತಿ ನಾರ್ಮಲೈಸ್ಡ್ ಅಂಕ ಬರ್ತಾವೆ ಈ 3 ಶಿಫ್ಟ್ಗಳಿಗೆ. ಮತ್ತು ಈಸಿಯೆಸ್ಟ್ ಶಿಫ್ಟ್ ಅಂದ್ರೆ 31 ಮೇ ಫಸ್ಟ್ ಶಿಫ್ಟ್ ಅದು ನೋಡ್ರಿ ಈಸಿ ಶಿಫ್ಟ್. ಇದಕ್ಕೆ ನೀವು ನಾರ್ಮಲೈಸ್ಡ್ ಅಂಕ ಬರೋಂಗಿಲ್ಲ, ನಾರ್ಮಲೈಸ್ಡ್ ಅಂಕ ಬರುವುದಿಲ್ಲ. ಮತ್ತು ನಿಮಗೆ ಇನ್ನೊಂದು ನೋಡ್ರಿ 65 ಕೆಳಗೆ ಯಾರ್ದು ಇದ್ದಿರ್ತೈತಿ ಅವರು ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ. ನಿಮ್ಗೆ ಡಿಮೋಟಿವೇಟ್ ಮಾಡತ್ತಿಲ್ಲ, ಇದ್ದಿದ್ದು ರಿಯಲ್ ಪ್ಯಾಟ್ ಹೇಳತ್ತನ್ನ 65 ಕೆಳಗೆ ಯಾರ್ದಾರು ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಬೇರೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ 65 ಕೆಳಗೆ ಇರುವಂಥ ವಿದ್ಯಾರ್ಥಿಗಳು. ಮತ್ತು ನೋಡ್ರಿ ಕಟಪ್ ನಿಮ್ಗಡೆ ಸ್ಟಾರ್ಟಿಂಗ್ ಹೇಳಿರಿ 1:8 ಅಂತ ಫಿಸಿಕಲ್ ಕರಿತಾರೋ. ಅಂದ್ರೆ ಟೋಟಲಾಗಿ 25,000 ಪೋಸ್ಟ್ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. 2 ಲಕ್ಷ ಸಮಥಿಂಗ್ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ಫಿಸಿಕಲ್ ಕಟಪ್ ಬಗ್ಗೆ ಬರೋದಾದ್ರೆ ನೋಡ್ರಿ ಲಾಸ್ಟ್ ಇಯರ್ ಕಟಪ್ ಮೊದಲು ಲಾಸ್ಟ್ ಇಯರ್ ಫಿಸಿಕಲ್ ಕಟಪ್ ಎಷ್ಟಿತ್ತು ನೀವು ನೋಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಜನರಲ್ ಕ್ಯಾಟಗರಿ 77 ನಿಂತಿತ್ತು ಲಾಸ್ಟ್ ಇಯರ್ದ ಫಿಸಿಕಲ್ ಕಟಪ್. ಓನ್ಲಿ ಫೈನಲ್ ಮಾತಾಡತ್ತಿಲ್ಲ, ಓನ್ಲಿ ಫಿಸಿಕಲ್ ಕಟಪ್ ಹೇಳತ್ತಿನ. ಜನರಲ್ ಕ್ಯಾಟಗರಿದ 77 ನಿಂತಿತ್ತು ರೀ.
ಮತ್ತು ಒ ಬಿ ಸಿದ 73 ನಿಂತಿತ್ತು, ಮತ್ತು ಇ ಡಬ್ಲ್ಯೂ ಎಸ್ದ 69 ನಿಂತಿತ್ತು, ಮತ್ತು ಎಸ್ ಸಿದ 68, ಮತ್ತು ಎಸ್ ಟಿದ ಫಿಸಿಕಲ್ ನೋಡ್ರಿ 85 ಇಷ್ಟ ಕಟಪ್ ನಿಂತಿತ್ತು. ಓನ್ಲಿ ಫಿಸಿಕಲ್ ಕಟಪ್ ಇದೆ. ಫೈನಲ್ ಇದಕ್ಕೆ ಜಾಸ್ತಿ ನಿಲ್ತೈತಿ, ಫೈನಲಿನ ಜಾಸ್ತಿ ನಿಲ್ತೈತಿ. ಮತ್ತು ಈ ಬಾರಿ ಕೇಳೋದಾದರೆ ನಾ ಹೇಳತ್ತಿದ್ದು ಬಾಯ್ಸ್ ಗರ್ಲ್ಸ್ ಇಬ್ಬರಿಗೂ, ಯಾಕಂದ್ರೆ ನೋಡ್ರಿ ಬಾಯ್ಸ್ ಗರ್ಲ್ಸ್ಲ ಇವ್ರಿಗೆ ಏನೂ ಡಿಫ್ರೆನ್ಸ್ ಆಗಂಗಿಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು ಬಾಯ್ಸ್ಗಿಂತ ಗರ್ಲ್ಸ್ದನ ಐತಿ ಜಾಸ್ತಿ ನಿಂತೈತಿ ಫಿಸಿಕಲ್ ಕಟಪ್ಪ. ಲಾಸ್ಟ್ ಇಯರ್ ನೀವು ನೋಡಿರ್ಬೋದು. ಈಗ ನೋಡ್ರಿ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ 70 ಆಸುಪಾಸು 67, 68, 69, 70, 71, 72, 73 ಈ ರೀತಿಯಾಗಿ ಯಾರ್ದು ಇದ್ದಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಏನೈತಿ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಓನ್ಲಿ ನಾ ಫಿಸಿಕಲ್ ಹೇಳತ್ತೆ, ನೀವು ಹೇಳ್ತು ನೋಡ್ರಿ ಓನ್ಲಿ ಫಿಸಿಕಲ್ ಇದೆ. ಫೈನಲ್ ಜಾಸ್ತಿ ನಿಲ್ತೈತಿ. 70 ಆಸುಪಾಸು ಯಾರ್ದು ಇದ್ದಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. 65 ಒಳಗೆ ಯಾರ್ದು ಇದ್ದಿರ್ತೈತಿ 64, 63, 62 ಈ ರೀತಿಯಾಗಿ ವಿದ್ಯಾರ್ಥಿಗಳು ಬೇರೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ. ಸರ ಡಿಮೋಟಿವೇಟ್ ಮಾಡತ್ತೀರಿ ಅಂತ ಅನ್ಬೇಡ್ರಿ. ಇಲ್ಲಿ ನೋಡ್ರಿ ಇದ್ದಿದ್ದು ರಿಯಲ್ ಫ್ಯಾಕ್ಟ್ ಅದ, ಇದ್ದಿದ್ದ ರಿಯಲ್ ಫ್ಯಾಕ್ಟ್. ಮತ್ತು ಎಸ್ ಸಿ ನೋಡ್ರಿ 64, ಎಸ್ ಸಿ 64 ಯಾರಿಗಿದ್ದಿರ್ತೈತಿ 64 ಎಬೋ ಅಥವಾ 63, 62 ಈ ರೀತಿಯಾಗಿ ಯಾರಿಗಿದ್ದಿರ್ತೈತಿ ಅವರು ಕೂಡ ಫಿಸಿಕಲ್ ಸ್ಟಾರ್ಟ್ ಮಾಡಬಹುದು. ಮತ್ತು ಎಸ್ ಟಿ ನೋಡ್ರಿ ಎಸ್ ಟಿ ಸ್ವಲ್ಪ ಜಾಸ್ತಿ ನಿಂದಿರ್ತೈತಿ 70+ ಇದ್ದವರು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಮತ್ತು ಫಿಸಿಕಲ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನೋಡಿರಿ ಸ್ಟಾರ್ಟಿಂಗ್ನೇ ಹೇಳಿನ ವೇಕೆನ್ಸಿ ಇನ್ನೊಂದೇದ ಇನ್ಕ್ರೀಸ್ ಆಕಾವು, ವೇಕೆನ್ಸಿ ಇನ್ಕ್ರೀಸ್ ಆಕಾವು. ಮತ್ತು ಇನ್ನೂ ನೋಡಿರಿ ನಾರ್ಮಲೈಸ್ ಹಂಗೆ ಕೂಡ ಬರ್ತಾವೆ, ಸ್ವಲ್ಪ ವೇಟ್ ಮಾಡಿರಿ. ಈಗೇನು 3 ಶಿಫ್ಟ್ ಹೇಳಿನ್ಲೇನ, 25 ಮೇ ಫಸ್ಟ್ ಶಿಫ್ಟ ಒಂದೇದ, 6 ಮೇ 2ನೇ ಶಿಫ್ಟ, ಮತ್ತು 8th ಮೇ 2nd ಶಿಫ್ಟ. ಇವು ಏನು 3 ಶಿಫ್ಟ್ ಅದಾವೆ ನೋಡಿರಿ, ಜಾಸ್ತಿ ನಾರ್ಮಲೈಸ್ಡ್ ಅಂಕ ಬರ್ತಾವೆ. ಬೇಕಾದ್ರೆ ನೀವು ಬರೆದು ಇಟ್ಕೋರಿ ಇದನ್ನ. ನಿಮ್ಗೆ ನಾರ್ಮಲೈಸ್ಡ್ ಅಂಕ ಬಂದರೆ ಈ ಶಿಫ್ಟ್ ವಿದ್ಯಾರ್ಥಿಗಳು ನಿಮ್ಗೆ ಜಾಸ್ತಿ ಅಂದ್ರೆ ಜಾಸ್ತಿ ಅಂಕ ಬರ್ತಾವೆ. ಮತ್ತು ನೋಡ್ರಿ 31 ಮೇ ಫಸ್ಟ್ ಶಿಫ್ಟ್, ಈ ಶಿಫ್ಟಿಗೆ ಏನೈತಿ ನೀವು ನಾರ್ಮಲೈಸ್ಡ್ ಅಂಕ ಬರೋಂಗಿಲ್ಲ, ಬರ್ತಾವೆ ಬಹಳ ಕಡಿಮೆ. ಪ್ರತಿಯೊಂದು ಶಿಫ್ಟ್ಗಿಂತ ಈ ಶಿಫ್ಟಿಗೆ ಏನೈತಿ ಅತಿ ಕಡಿಮೆ ನಾರ್ಮಲೈಸ್ಡ್ ಅಂಕ ಬರ್ತಾವೆ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದು ನೀವು ಎಷ್ಟೆಷ್ಟು ಮಾರ್ಕ್ಸ್ ಪಡೆದುಕೊಂಡಿರಿ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಯಾವ ಶಿಫ್ಟ ಎಷ್ಟು ಮಾರ್ಕ್ಸ, ಯಾವ ಶಿಫ್ಟ ಎಷ್ಟು ಮಾರ್ಕ್ಸ ಅಂಥೇಳಿ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮತ್ತು ನೀವು ಡೌಟ್ಸ್ಗಳನ್ನ ತೆಗೆದುಕೊಂಡು ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತಾನೋ. ಮತ್ತು ಮಿಸ್ ಮಾಡಲಾರ್ದ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ SSC ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೋ. ಅದಕ್ಕಾಗಿ ನೋಡಿರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.